ಲಾಸ್ಟ್ ಟೈಮ್ ನಾವು ಹೊನ್ನಾವರ್ಕ್ಕೆ ಹೋಗಿದ್ವಿ. ಹೊನ್ನಾವರ್ಕ್ಕೆ ಹೋಗುವಾಗ ದಾರಿ ಒಳಗೆ ಯಾನ ಕೇವ್ಸ್ ನೋಡ್ಬೇಕಂತೇಳಿ ಹೋದ್ವಿ. ಯಾನ ಕೇವ್ಸ್ ಹತ್ತಿ ಮ್ಯಾಲೆ ಹೋಗೋ ತನಕ ರಗಡಾಗಿತ್ತು ನೋಡ್ರಿ. ಅಲ್ಲಿ ಹೋಗಾಕತ್ತೇನೆ ನಾನು. ಭಾಳ ಸಾಕಂದ್ರೆ ಸಾಕಾಗಿತ್ತು. ಈ ಉಸುಲು ಮ್ಯಾಲೆ ಕೆಳಗೆ ಪೋಸ್ ಕೊಡಾಕೊಂದು ಭಾಳ ಬೇಸರಾಗಿಬಿಟ್ಟಿತ್ತು. ಒಳ್ಳೊಳ್ಳೆ ವಿಡಿಯೋ ಫೋಟೋ ಮಾಡುವಾಗ ಉಸುಲು ಆಡೋಲ್ತಾಗಿತ್ತು. ಬಟ್ ಕೇವ್ಸ್ ನೋಡಿದ ಮೇಲೆ ಇಷ್ಟು ಖುಷಿ ಆಯ್ತಲ್ಲ. ಹತ್ತಿ ಬಂದಿದ್ದು ಎಷ್ಟು ಸುಸ್ತಿತ್ತು, ಎಲ್ಲನೂ ಹೋಗ್ಬಿಡ್ತು. ಹತ್ತದು ಒಂದೊಂದು ತ್ರಾಸಂತೂ ಐತಿ. ಅದು ನನ್ನಂಥವ್ರಿಗಂತೂ ಭಾಳ ತ್ರಾಸ ಐತಿ. ಬಟ್ ಭಾಳ ಎಂಜಾಯ್ ಮಾಡಿದ್ವಿ ಅಲ್ಲೇ. ಯಾನ ಕೇವ್ಸ್ ಎಕ್ದಮ್ ಆಸಮ್ ಇತ್ತು. ಇವ್ರು ಕರೆದು ನನಗೆ ಒಳ್ಳೊಳ್ಳೆ ಫೋಟೋ ವೀಡಿಯೋ ಪೋಸ್ಟ್ ಕೊಡಂದು ನನಗೆ ತಲೆ ಕೆಟ್ಟಂಗೆ ಆಗತ್ತಿತ್ತು. ಫುಲ್ ಹತ್ತುದನ ವಜ್ಜಾಗಿತ್ತು ಮ್ಯಾಲೆ. ಅದ್ರೊಳಗೆ ಪೋಸ್ ಕೊಡೋದಂದ್ರೆ ಮತ್ತಿಷ್ಟು ತ್ರಾಸಾಗಿಬಿಟ್ಟಿತ್ತು. ಏನು ಮಾಡ್ಬೇಕಂತ ತಿಳಿವಲ್ತಾಗಿತ್ತು. ಬಟ್ ಓಕೆ, ಹೋದ್ವಿ. ಅಲ್ಲಿ ಮಠ ಹೋಗಿ ಮಸ್ತ್ ನೋಡಿದ್ವಿ. ಕೇವ್ಸ್ ನೋಡಿ ಅಂತೂ ಹಿಂಗೆ ಅನ್ನಿಸ್ತಲ್ಲ, ಎಲ್ಲೋ ಬೇರೆ ಕಂಟ್ರಿ ಒಳಗೆ ಒಂದೇನೇನೋ ಹಂಗೆ ಅನ್ಸುತ್ತೆ ನನಗೆ ಕೇವ್ಸ್ ನೋಡಿ. ಭಾಳ ಚಂದ ಅನ್ನಿಸ್ತು. ಕಲ್ಲು ಅಷ್ಟು ಚಂದ ಐತಿ ಕೇವ್ಸ್ ಅಂತ ಹೇಳಿ ಮ್ಯಾಲೆ ಹತ್ತಿನೂ ಹೋಗಿದ್ವಿ. ಅದು ಆಸಮ್ ಇತ್ತು, ಮಸ್ತ್ ಇತ್ತು ನೋಡಲಿಕ್ಕೆ. ಸೊ ಮ್ಯಾಲೆ ಅಷ್ಟು ಕೆಳಗಿಂದ ನಡ್ಕೊಂಡು ಬಂದು ತ್ರಾಸ ಮಾಡ್ಕೊಂಡು ಏನು ಬಂದ್ವಿ ದೇವಸ್ಥಾನ ಮಠ. ಅದೊಂಥರ ಮಜಾ ಇತ್ತು ನೋಡಲಿಕ್ಕೆ, ಚಂದ ಅನಿಸಿತ್ತು. ನಮ್ಮ ಫ್ರೆಂಡ್ಸೂ ಬಂದಿದ್ದರು. ಅವ್ರ ಡಾಗಿನೂ ಕರ್ಕೊಂಡು ಹೋಗಿದ್ವಿ ಟೈಸನ್ಗೆ. ಸೊ ಟೈಸನ್ ಇಲ್ಲದ ನೋಡ್ರಿ. ಟೈಸನ್ ಚಂದ ಮಸ್ತ್ ನಮ್ಮ ಜೋಡಿ ಅವನು ಹತ್ತಿ ಓಡಿ ಬಂದ ಎಲ್ಲರ್ಕಿಂತ ಪೈಲ. ಇವ್ರು ನಮ್ಮ ಸಾಹೇಬ್ರು ಹೊಂಟಾರ ಮುಂದೆ. ಇವ್ರು ಪೋಸ್ ಕೊಡಾಕತ್ತಾರು. ಅವರಿಗೆ ವಿಡಿಯೋ ಫೋಟೋ ಮಾಡಂತ ಹೇಳಿ ನಂಗೆ ಹೇಳಿಕತ್ತಿದ್ರು. ನನಗೆ ಬೇಸರಾಗಿಬಿಟ್ಟಿತ್ತು. ಹೋಗಿ ನಂಗೆಲ್ಲರ ನಿಂತು ಕುಂತ್ರೆ ಸಾಕಾಗಿಬಿಟ್ಟೈತಪ್ಪ ಅನ್ನೋಂಗಾಗಿತ್ತು. ಇವರೆಲ್ಲ ಸುತ್ತು ಕಡೆ ಎಲ್ಲ ವೀಡಿಯೋ ಮಾಡಂತ ಹೇಳಾಕತ್ತಿದ್ರು. ಸೊ ಇಲ್ಲೂ ಹಿಂದೆ ಬ್ಯಾಕ್ ಸೈಡನ್ನು ಹೊಂದಿತ್ತು. ಮಸ್ತ್ ಕಾಣ್ಲಿಕ್ಕತ್ತಿದೆ ಎಲ್ಲ ಕೇವ್ಸ್ದ. ಇದು ಸ್ಟೋನ್ ಸ್ಟ್ರಕ್ಚರ್ ಅನ್ನೋ ಒಂಥರ ಬೇರೆ ಐತಿ. ಅಮೇಝಿಂಗ್ ಅದ. ಬಟ್ ಟೋಟಲಿ ಅಮೇಝಿಂಗ್.